ಇನ್ನು ಕೃಷ್ಣ ಗೃಹ ಕಚೇರಿಗೆ ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಪ್ರವೇಶ ಮಾಡಿದ್ದಾರೆ. ಗೃಹ ಕಚೇರಿ ಕೃಷ್ಣಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಪ್ರವೇಶ ಮಾಡಿದ್ದಾರೆ. ಇವತ್ತು ಪೂಜೆ ನೆರವೇರಿಸಿದ್ರು ತಮ್ಮ ಗೃಹ ಕಚೇರಿಗೆ. ಅಜ್ಜಯ್ಯನ ಫೋಟೋ ಜೊತೆಗೆ ಇವತ್ತು ಗೃಹ ಕಚೇರಿ ಕೃಷ್ಣಗೆ ಪ್ರವೇಶ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನೋಡಿ, ವೀರಗಂಗಾಧರ ಅಜ್ಜಯ್ಯ ಅವರ ಭಾವಚಿತ್ರಕ್ಕೆ ಗೌರವ ನಮನವನ್ನು ಸಲ್ಲಿಸಿದ್ದಾರೆ ಸಿಎಂ. ಬಹುಶಃ ತಮಗೆ ನೆನಪಿರಬಹುದು, ಇದೇ ವೀರಗಂಗಾಧರಯ್ಯ ಅಜ್ಜಯ್ಯ ಅವರ ಹೆಸರಿನಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅಜ್ಜಯ್ಯ ಅವರ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಇದೆ. ಪದಗ್ರಹಣದ ಸಂದರ್ಭದಲ್ಲೂ ಸಹ ಅಜ್ಜಯ್ಯನ ಹೆಸರಿನಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಗೃಹ ಕಚೇರಿ ಕೃಷ್ಣದಿಂದಲೇ ಆಡಳಿತಾತ್ಮಕ ಕಾರ್ಯಗಳಿಗೆ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ. ಆಪ್ತರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಕಚೇರಿ ಪ್ರವೇಶವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಪೂಜೆಯನ್ನು ಸಹ ನೆರವೇರಿಸಿದ್ದಾರೆ. ಅರ್ಚಕರು ಒಂದು ಮಂತ್ರಘೋಷಗಳೊಂದಿಗೆ ಪೂಜೆಯನ್ನು ನೆರವೇರಿಸೋದರ ಮೂಲಕ, ಮತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಅಜ್ಜಯ್ಯ ಅವರ ಭಾವಚಿತ್ರ ಇದೆ, ಫೋಟೋ ಇದೆ. ಆ ಫೋಟೋವನ್ನು ಪೂಜಾ ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡಿದ್ದಾರೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅಜ್ಜಯ್ಯ ಅವರ ಮೇಲೆ ಇರತಕ್ಕಂಥ ಭಕ್ತಿ ಮತ್ತು ನಂಬಿಕೆ, ಶ್ರದ್ಧೆ ಯಾವ ರೀತಿಯಾಗಿದೆ ಅನ್ನೋದು ತುಂಬ ಸಲ ಸಾಬೀತಾಗಿದೆ. ತಮ್ಮ ಜೀವನದ ಎಲ್ಲ ಸಂದರ್ಭಗಳು, ಏಳು ಬೀಳುಗಳು ಎಲ್ಲ ಸಂದರ್ಭದಲ್ಲೂ ಸಹ ಅಜ್ಜಯ್ಯನ ಮಠಕ್ಕೆ, ನೊಣವಿನ ಕೆರೆಗೆ ಭೇಟಿ ಕೊಡ್ತಾರೆ. ಅದೇ ರೀತಿಯಾಗಿ ಪದಗ್ರಹಣ ಸ್ವೀಕರಿಸಿದಂಥ ಸಂದರ್ಭದಲ್ಲೂ ಅಜ್ಜಯ್ಯ ಅವರ ಹೆಸರಿನಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದರು. ಈಗಲೂ ಅಷ್ಟೇ, ಅವರು ಯಾವ ಸ್ಥಳದಲ್ಲಿ ಕೂತ್ಕೋತಾರಲ್ಲ, ಕುರ್ಚಿ ಏನಿದೆ ಮುಖ್ಯಮಂತ್ರಿಗಳ ಕುರ್ಚಿ, ಆ ಕುರ್ಚಿಯ ಪಕ್ಕದಲ್ಲೇ ಆಶೀರ್ವಾದ ಕೊಡುವ ರೀತಿಯಲ್ಲಿ ಅಜ್ಜಯ್ಯನ ಭಾವಚಿತ್ರವನ್ನು ಇಟ್ಕೊಂಡಿದ್ದಾರೆ. ಓಂ ಗಣನಾನ್ವಾ ಗಣಪತಿ ಮವಾಮಹೇ ಕವಿಂ ಕವೀನಾವಸ್ತ್ರೋತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋ ದಿವ್ಯಸ್ಯಧಾತುಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ತನ್ನೋ ದಂತಿ ಪ್ರಚೋದಯಾತ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಂಗಳ ನೀರಾಜನಂದರ್ಜಯಂ ನೀರಾಜನಂತರಂ ಆಚಮಂದ್ರಮೇ ಆಚಮಂದ್ರ ವಿನಿಮಳ ಪತ್ರ ವಿಷ್ಪಾಟ್.